ಜೋರಾಗೆ ಮಾಡ್ತಾವ್ರಲ್ಲ ನಾ ಕೊಂಡಾಟ ಮತ್ತೆ ಫುಲ್ ತಮಿಳ್ನಾಡಲ್ಲಿ ಕೆಲವೊಂದು ಕನ್ನಡದ ಅಕ್ಷರಗಳು ನಾವು ಅಂದ್ರೆ ನಮ್ಗ ತಮಿಳ್ನಾಡು ಸಪೋರ್ಟ್ ಯಾವಾಗ ನನ್ಗೆ ಈ ಭಾಗದಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ ಕನ್ನಡ, ನಮ್ಮ ಮತ್ತೊಂದು ವಿಡಿಯೋಗೆ ಎಲ್ಲ ಸ್ವಾಗತ. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂದ್ರೆ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಆದಂತ ಹೊಸೂರಿಗೆ ಹೋಗ್ತಾ ಇದೀವಿ. ನಮ್ಮ ಕಸ್ಟಮರು ಆಲ್ರೆಡಿ ಕಾಯ್ತಾ ಇದ್ದಾರೆ. ಈ ಬುಕ್ಕಿಂಗು ನನಗೆ ಹೆಂಗ್ ಬಂತು, ಯಾರು ಕೊಟ್ರು, ಹೋಗ್ಬಿಟ್ಟು ಬರೋಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಬನ್ನಿ ಹೋಗ್ಬಿಟ್ಟು ಕಸ್ಟಮರ್ನ ಪಿಕ್ ಮಾಡ್ಬಿಡೋಣ. ತಮಿಳ್ನಾಡು ಒಳಗಡೆನೆ ಹೋಗ್ಬೇಕು ಅಂತ ಅವ್ರೆ, ನೋಡೋಣ ಏನು ಪಿಕ್ಚರು ಅಲ್ವಾ. ಬನ್ನಿ ನಮ್ಮ ಕಸ್ಟಮರ್ನ ಹುಡಿಕೊಂಡು ಪಿಕಪ್ ಮಾಡ್ಕೊಂಡು ಹೊಸೂರ್ಗೆ ಹೋಗ್ಬಿಡೋಣ. ಭಾನುವಾರನು ಎಷ್ಟು ಗಂಟೆ ಟೈಮು? 7:29 ಆಗಿರೋ ಟೈಮು. ಇವಾಗ ಹೋಗ್ಬಿಟ್ಟು ಯಾವಾಗ ಬರ್ತೀರಿ ಹೊಸೂರಿಂದ ನೋಡ್ಕೊಂಬಂದ್ಬಿಡೋಣ. ಬನ್ರಪ್ಪ ಕಸ್ಟಮರ್ನ ಪಿಕಪ್ ಮಾಡ್ಬಿಡೋಣ ಬನ್ನಿ. ಫಸ್ಟು ಎಲ್ಗರು ನಮ್ಮ ಕಸ್ಟಮರು ಇಲ್ಲೇ ಬರ್ತೀನಿ ಅಂದರು, ಇಲ್ಲೇ ಇದ್ದೀನಿ ಅಂದರು. ನೋಡಿದ್ರೆ ಗೊತ್ತೇವೇ ಇಲ್ಲ ಆಳು. ಹಾಂ ಇಲ್ಲೇ ಬರ್ತೀನಿ ಅಂದ್ರಲ್ಲ. ನೋಡ್ರಿ ಇದು ಬಂದ್ಬಿಟ್ಟು ನಮ್ಮ ಭೀಮಾನಗರ ಅಮ್ಮನವ್ರ ದೇವಸ್ಥಾನ. ಇದು ಅದು ಏನು ವಿಚಾರಕ್ಕೆ ಏನು ಗೊತ್ತಿಲ್ಲ, ಬಟ್ ಎಷ್ಟು ದೊಡ್ಡದು ಹಾಕ್ಬಿಟ್ಟು ನೋಡಿ. ಇಲ್ಲಿ ನೋಡ್ರಿ ಇದು ಅದು ಗಣೇಶನ ದೇವಸ್ಥಾನ, ಅದು ಅಮ್ಮನವ್ರ ದೇವಸ್ಥಾನ. ಇದು ಬಂದ್ಬಿಟ್ಟು ಅಮ್ಮನವ್ರ ದೇವಸ್ಥಾನ, ಇದು ಆದಿಶಕ್ತಿ. ಓಕೆನಾ? ನೋಡ್ರಿ ಇದು ಚರ್ಚು, ಇದು ಗಣೇಶನ ದೇವಸ್ಥಾನ. ಹೆಂಗೈತೆ ಇಲ್ಲಿ ಸರಿ, ಅದು ಆಮೇಲೆ ತೋರಿಸ್ತೀನಿ. ಎಲ್ಲಪ್ಪ ನಮ್ಮ ಕಸ್ಟಮರು ಬರ್ತೀನಿ ಅಂದ್ಬಿಟ್ಟು ಲೇಟ್ ಗೀಟ್ ಮಾಡ್ಬಿಟ್ರೆ ಏನು ಮಾಡೋದ? ನೋಡೋಣ ಬನ್ನಿ. ಒಳ್ಳೆ ಬಾಡಿಗೆನೇ ಕೊಡ್ತಾವ್ರೆ. ಸುಮ್ಮನೆ ಎಷ್ಟೊತ್ತು ಕೆಲ ಕರ್ಕೊಂಡೋಗ್ಲಿ, ಅಲ್ವಾ? ಬರೋ ಗಂಟ ಕಾಯೋಣ ಬನ್ನಿ. ಬಂದ್ಬಿಟ್ಟಾರಪ್ಪ ಕಸ್ಟಮರು. ಬರ್ತಾ ಇದ್ದಂಗೆ ಒಂದು ಟೀ ಕುಡೀರಿ ಅಂದ್ಬಿಟ್ಟು ಒಂದು ಟೀ ಕೊಡಿಸ್ಬಿಟ್ಟು ಎಲ್ಲ ಹೋಗವ್ರೆ. ಬರಲಿ ಬನ್ನಿ. ಇನ್ನೂ ಹೊಸ ಪಿಕ್ಚರ್ ಏನೇನು ಓಡ್ತದ ನೋಡವ. ಬೆಳಗ್ಗೆನೇ ಖಾಲಿಯಾಗಿ ಐತೆ ರೋಡು. ಮಸ್ತಾಗಿ 6 ಗಂಟೆಗೆ ಹೋಗಿದ್ರೆ ಜಲ್ದಿ ಬಂದ್ಬಿಡ್ಬೋದಾಗಿತ್ತು. ಲೇಟಾಗೋಯ್ತು. ಏನಿಲ್ಲ, ಹೋಗೋಕೆ 1 ಅವರು, ಬರೋಕೆ 1 ಅವರು, 2 ಅವರ್ ಬೇಕೇ ಬೇಕು. ಕಸ್ಟಮರ್ ಇಲ್ಲೇ ಅವರೇ, ಆ ಕಡೆ ಹೋಗವ್ರೆ. ಬರಲಿ, ಎಕ್ಸ್ಪ್ರೆಸ್ ಥರ ಹೊಡೆದ್ಬಿಡೋದೆ ಹೊಸೂರಿಗೆ ಗಾಡಿನ. ಅಪ್ಪು ಸರ್ ಸ್ಟ್ಯಾಚು ನೋಡಿದ್ರು ಏನು ಸಾಕತ್ತಾಗೈತೆ. ಇದು ಬಂದ್ಬಿಟ್ಟು ಇರೋದು ಜಿಎಂಪಾಳ್ಯ ಜಂಕ್ಷನಲ್ಲಿ. ಹೆಸರೇ ಅಪ್ಪು ಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ಇದಕ್ಕೆ ಹೆಸರು. ಇವಾಗ ರೀಸೆಂಟಾಗಿ ಓಪನ್ ಮಾಡಿದ್ರು. ಅಪ್ಪು ಸರ್ ತೀರ್ಕೊಂಡ ಮೇಲೇ ಓಪನ್ ಮಾಡಿದ್ದಾರೆ. ಹೆಂಗಿದೆ? ಚೆನ್ನಾಗೈತಲ್ಲ ಸರ್? ಬನ್ನಿ ಹೋಗೋಣ. ಕಸ್ಟಮರ್ ಬಂದವ್ರೆ. ಕಸ್ಟಮರ್ ಯಾರು ತೋರಿಸ್ತೀನಿ ನಿಮಗೆ. ಯಾರು ಗೊತ್ತಾ ನಮ್ಮ ಕಸ್ಟಮರು? ಇಲ್ಲಿ ನೋಡ್ರಿ, ಇವರೇ ನಮ್ಮ ಕಸ್ಟಮರು. ಹೆಂಗವ್ರೆ? ಇನ್ನೂ ಕೆಳಗಡೆ ಅವ್ರೆ. ಕೆಳಗಡೆ ಒಂದು 4-5 ಜನ ಅವ್ರೆ. ನೋಡ್ರಿ, ಇದ್ರಲ್ಲಿ 1 ಇಬ್ಬರವ್ರೆ. ನೋಡ್ರಿ ಇಲ್ಲಿ ಇಬ್ಬರವ್ರೆ. ನೋಡ್ರಿ ಇಲ್ಲಿ ಇಬ್ಬರವ್ರೆ. ಇವರೇ ನೋಡ್ರಪ್ಪ ನಮ್ಮ ಕಸ್ಟಮರು. ಇಲ್ಲಿರೋರಂತೂ ಖರಾಬ್ ಕಸ್ಟಮರ್ಗಳು ಇವರು. ಇವರಿಬ್ರು ಹೆಂಗವ್ರೆ ನಮ್ಮ ಕಸ್ಟಮರು. ಇನ್ನೂ ಗಾಡಿಗೆ ಎಕ್ಕಿಸ್ಕೊಂಡಿಲ್ಲ. ಇನ್ನೊಂದು 4 ಜನ ಬರಬೇಕು. ಅವ್ರೂ ಬಂದಿದ್ದೆ. ಇವ್ರನ್ನ ಕರ್ಕೊಂಡು ನಾವು ಇವಾಗ ಹೊಸೂರಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಇವ್ರೇನು ಮಾತಾಡಲ್ಲ, ಏನಿಲ್ಲ. ಆದರೆ ಇವ್ರಿಗೆಲ್ಲ ಬಜಾರಲ್ಲಿ ಬೇರೆ ಥರ ಬೆಲೆ. ನೋಡ್ರಿ ಇಲ್ಲಿ ಇವ್ರ ಜೊತೆಲಿ ಚಿಕ್ಕ ಕಸ್ಟಮರ್ ಬೇರೆ ಇರೋದು. ಇವರಿಬ್ರು ಅಪ್ಪ ಅಮ್ಮ ಇವ್ರಿಗೆ. ಹಾಯ್, ಏನು ಸಮಾಚಾರ? ಖಾಲಿ ರೋಡಲ್ಲಿ ನಮ್ಮ ಕಸ್ಟಮರ್ಗಳನ್ನ ಕರ್ಕೊಂಬಿಟ್ಟು ನಾನು ತಮಿಳ್ನಾಡು ಕಡೆ ಹೋಗ್ತಾ ಇದ್ದೀನಿ. ನೋಡ್ರಿ, ಆಲ್ರೆಡಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದೀನಿ. ಇನ್ನೂ 45 ಕಿಲೋಮೀಟ್ರ್ ದೂರ ಇದೆ. ತಮಿಳ್ನಾಡು ಒಳಗಡೆನೇ ಐತೆ ಗುರು ಇದು. ಹೊಸೂರು ಹತ್ರ, ಹೊಸೂರಿಗಿಂತ ಒಂದು ಸ್ವಲ್ಪ ಮುಂದೆನೇ ರೈಟ್ ತಗೊಂಡು, ಚಂದಾಪುರ ದಾಟಿದೆ, ರೈಟ್ ತಗೊಂಡು ಅಲ್ಲಿಂದ ಒಳಗಡೆ ಯಾವುದೋ ಒಂದು ಹಳ್ಳಿ. ನಮ್ಮ ಕಸ್ಟಮರ್ನ ಸೇಫಾಗಿ ಕುಡಿಸಿದ್ದೀನಿ ಹಿಂದ್ಗಡೆ. ಹಾಯ್, ಸೇಫಾಗಿ ಕುಡಿಸಿದ್ದೀನಿ ಹಿಂದ್ಗಡೆ. ಸೇಫಾಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು, ಇದ್ರಲ್ಲಿ ಬೇರೆ ಗಾಡೀಲಿ ಬೇರೆ ಗ್ಯಾಸ್ ಇಲ್ಲ. ಚಂದಾಪುರ ಸೈಡ್ ಹೋಗ್ಬಿಟ್ಟು ಸುಮಾರು ವರ್ಷಗಳೇ ಆಗೋಗ್ಬಿಟ್ಟೈತೆ. ಎಲ್ಲೆಲ್ಲಿ ಗ್ಯಾಸ್ ಐತೆ, ನಮಸ್ಕಾರ, ಎಲ್ಲೆಲ್ಲಿ ಗ್ಯಾಸ್ ಐತೆ, ಎಲ್ಲೆಲ್ಲಿ ಗ್ಯಾಸ್ ಇಲ್ಲ ಅಂತಲೂ ಗೊತ್ತಿಲ್ಲ. ನೋಡೋಣ ಬನ್ನಿ. ನಮ್ಮ ಕಸ್ಟಮರ್ಗಳನ್ನ ಸೇಫಾಗಿ ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಇದು ಇಂಪಾರ್ಟೆಂಟು ನಮಗೆ. ನೋಡಿದ್ರಲ್ಲ ಹೆಂಗಿದ್ರು ಕಸ್ಟಮರು ಅಂತ. ಕಸ್ಟಮರ್ಗಳು ಬರೀ ಬಂಕ್ಗಳೈತೆ, ಬಟ್ ಗ್ಯಾಸ್ ಬಂಕ್ ಅಲ್ಲ. ಏನು ಮಾಡೋದ? ಅಲ್ಲಿಯಾಗ ಐತೆ ನೋಡ್ರಿ ರೋಡು.
ಜಾಲಿಯಾಗಿರುತ್ತೆ. ಅದೇ ಪೀಕ್ ಅವರ್ ಟೈಮಲ್ಲೆಲ್ಲ ಬಂದ್ಬಿಟ್ರೆ ನರಕ ನೋಡ್ಬಿಡ್ತೀರ ಈ ರೋಡಲ್ಲಿ. ಇವಾಗ ಬೊಮ್ಮಸಂದ್ರ ರೀಚ್ ಆಗಿದ್ದೀವಿ, ಗಾಡೀಲಿ ಗ್ಯಾಸ್ ಇಲ್ಲ, ಇನ್ನೂ ತುಂಬ ದೂರ ಬೇರೆ ಹೋಗ್ಬಿಡ್ತೀವಿ. ಫಸ್ಟು ಗ್ಯಾಸ್ ಹಾಕೊಂಬಿಡೋಣ. ಗ್ಯಾಸ್ ಇಸ್ ವೆರಿ ಇಂಪಾರ್ಟೆಂಟ್ ಗುರು. ಗ್ಯಾಸು ಇದು ಬಿಟ್ರೆ ಗಾಡೀಲಿ ಎಲ್ಲೇ ಸುತ್ತಾಡೋಕ್ಕೂ ಭಯ ಇರೋಲ್ಲ. ಏನು ಗ್ಯಾಸ್ ಹಾಕೊಂಬಿಡೋಣ ಬನ್ನಿ, ಹೋಗ್ಬಿಟ್ಟು ಇಲ್ಲೇ ಟೋಟಲ್ ಬಂಕ್ ಐತೆ ಪಕ್ಕದಲ್ಲೇ ಒಂದು ಬೊಮ್ಮಸಂದ್ರದಲ್ಲಿ. ನೋಡೋಣ ಓಪನ್ ಆಗೈತೋ ಇಲ್ವೋ ಗೊತ್ತಿಲ್ಲ, ಹೋಗ್ಬಿಟ್ಟು ಗ್ಯಾಸ್ ಹಾಕಿಸ್ಕೊಂಬಿಡ್ಬೇಕು ಫಸ್ಟು. ನೋಡ್ರಿ BMTC ಹೆಂಗೋ ಸ್ಟಿಕ್ಕರ್ ಹಚ್ಚಿಲ್ಲಪ್ಪ ಇದಕ್ಕೆ, ಪುಣ್ಯ. ಇಲ್ಲ ಅಂದರೆ ಹಿಂದ್ಗಡೆ ಆಂಕಲ್ ನಾನು ನಿಂದ್ರಿಸ್ಬಿಟ್ಟಿರೋರು. ನಮ್ಮ ಕಸ್ಟಮರ್ಗಳು ಎಲ್ಲರೂ ಸೇಫಾಗಿ ಅವರೇ ನೋಡ್ರಿ. ಆಮೇಲೆ ಇಲ್ಲಿ ಒಂದು ಚೋಟ ಕಸ್ಟಮರ್ ಐತೆ, ಎಲ್ಲೈತೆ ನೋಡ್ರಿ, ಆ ಮೂಲೆಯಲ್ಲಿ ಐತೆ ನೋಡ್ರಿ, ಒಂದು ಚಿಕ್ಕ ಕಸ್ಟಮರ್ ಒಂದು ಐತೆ ಇದರಲ್ಲಿ. ಎಲ್ಲರೂ ಸೇಫಾಗಿ ಅವರೇ. ಗ್ಯಾಸ್ ಹಾಕೊಂಬಿಟ್ಟು ಹೋಗ್ಬಿಡೋಣ. ಐ ನೋಡಿ ಇಲ್ಲಿ ಇಬ್ರು, ಅಲ್ಲಿ ಹಿಂದ್ಗಡೆ ಇಬ್ರು ಅವ್ರೆ ಕಾಣಿಸ್ತಾ ಇದ್ದಾರಾ? ಟೋಟಲ್ ಎಷ್ಟು ಜನ ಅವ್ರೆ? ಇಬ್ರು 4, 8, 9 ಜನ ಕಸ್ಟಮರು. ಒಂದು ಪುಟ್ಟಿ ಕಸ್ಟಮರಿಂದ ಹಿಡ್ಕೊಂಡು 9 ಜನ ಕಸ್ಟಮರ್ ಅವ್ರೆ. ಇವ್ರನ್ನ ತಗೊಂಡೋಗಿ ಸೇರಿಸ್ಬಿಡವ. ಸುಯ್ಯೋ ಅಂತ ಬಂದುಬಿಟ್ಟಿರೋದು ನಾವು. ಹೆಂಗೆ ತುಂಬಿದೀವಿ ನೋಡ್ರಿ ಕಸ್ಟಮರ್ನ. ಚೋಟ ಕಸ್ಟಮರ್ ಇಲ್ಲಿಂದ ಕಾಣಿಸ್ತಾರ, ನೋಡೋಣ ಇರಿ. ಸೈಡ್ ಬಿಡ್ರಿ. ಇವರಿಬ್ರು ಅಪ್ಪ ಅಮ್ಮ ಅವ್ರಿಗೆ ಇದಾವೆ. ಚೋಟ ಕಸ್ಟಮರ್ ಸೈಕೆ ಕೊಡ್ತಾರಲ್ಲ ಇವರಿಬ್ರು. ಅಣ್ಣ ಈಗರು ಈ ಜಾಗದಲ್ಲಿ ವರ್ಷ ಪೂರ್ತಿ ಯಾವಾಗ ಬಂದ್ರು, ದೀಪಾವಳಿ ಅಲ್ದರೆ ಯಾವಾಗ ಬಂದ್ರೂ ಪಟಾಕಿ ಸಿಕ್ಕುತ್ತೆ. ಚಂದಾಪುರಾಗಿಂತ ಒಂದು ಸ್ವಲ್ಪ ಹಿಂದೆನೆ ನೋಡ್ರಿ, ಇಲ್ಲೆಲ್ಲ ಫುಲ್ಲು ಬರೀ ಪಟಾಕಿ ಅಂಗಡಿಗಳು. ಅಲ್ಲಿ ನೋಡ್ರಿ ಇಲ್ಲಿ ಕಾಣಿಸ್ತೈತಾ, ಪಟಾಕಿ ಅಂಗಡಿಗಳು ಇದ್ದೇ ಇರುತ್ತೆ. ವರ್ಷ ಪೂರ್ತಿ ಯಾವಾಗ ಬಂದ್ರೂ ನಿಮಗೆ ಪಟಾಕಿ ಇಲ್ಲಿ. ಹೊಸೂರು ದೀಪಾವಳಿಗಂತೂ ಬೇರೆ ಥರ ಇರುತ್ತೆ ಬಿಡಿ. ಜಾಲಿಯಾಗೈತೆ, ಜಾಲಿಯಾಗಿ ಹೋಗ್ಬಿಟ್ಟು ಸೇರ್ಬಿಡೋಣ ನಮ್ಮ ಕಸ್ಟಮರ್ಗಳ್ನ ಕರ್ಕೊಂಡು. ಸಾಂಗ್ ಕೇಳ್ಕೊಂಡು ಸೀದಾ ಬಂದ್ಬಿಟ್ಟೆ ನೋಡಪ್ಪ ಇಲ್ಲಿಗೆ. ನಮ್ಮ ಕಸ್ಟಮರ್ ಸೇಫ್ ಆಗಿ ಅವರು. ಅಯ್ಯೋ ನಮ್ಮ ಚೋಟ ಕಸ್ಟಮರ್ ಬೇರೆ ಸಿಕ್ಕಾಪಟ್ಟೆ ನಡುಗ್ತಾ ಬಿದ್ದವಳೋ ಗೊತ್ತಿಲ್ಲ ಇನ್ನು. ಎಲ್ಲ ಕಸ್ಟಮರ್ಗಳು ಸೇಫ್ ಆಗವ್ರೆ. ಫುಲ್ಲು ಚಳಿಗೆ ಸೈಕ್ ಆಗ್ಬಿಟ್ಟವ್ರು ಎಲ್ಲಡ್ರಲ್ಲಿ. ಇವಾಗ ನಾವು ಅತಿ ಬೆಲೆ ಮೇನ್ ರೋಡ್ ಹತ್ರ ಇದ್ದೀರಪ್ಪ. ನೋಡಿ ಇಲ್ಲಿ ಏನಾನ ಮುಚ್ಚಿಬಿಡೋಣ, ಇವ್ರಿಗೆ ಮುಚ್ಚಿಬಿಡೋಣ ಇರಿ. ಏನು ಮುಚ್ಚಿದ್ರೂ ನಿಂತ್ಕೊಂತ ಇಲ್ಲ, ಓಕೆನಾ? ಹಿಂಗೆ ಇರಲಿ. ನಾವು ಸದ್ಯಕ್ಕೆ ಹಂಗೆ ಹೈವೇಲಿ ಪಾಸ್ ಆಗ್ಬಿಡೋಣ. ಅಲ್ಲಿ ಒಂದು ಸ್ವಲ್ಪ ನಿಲ್ಸ್ಕೊಂಡು ಹೋಗೋಣ ಅಂತ. ಏನಂತೀರಾ? ಬನ್ನಿ, ತಮಿಳ್ನಾಡು ಹಳಿಗೆ ನುಗ್ಬಿಟ್ಟು ಬಂದ್ಬಿಡವ. ನಮಸ್ಕಾರ ಅಣ್ಣ, ಆಯಿತು ನಿಮ್ಮದು ನಾಷ್ಟ? ಊಟ ಅಲ್ಲ, ಎಲ್ಲಿ ಇಲ್ಲಿ ಮನೆನಾ? ಎಲ್ಲಿ? ಬಳ್ಳೂರು. ಓಕೆ ಬಾಯ್. ಹೌದಾ? ಹೀಗೆ ರಾಜ ಇರಲಿ, ಕೆಲಸ ಐತೆ, ಟಿಫನ್ ಮಾಡ್ಕೊಂಬಿಡೋಣ. ಕಣ್ಣೆಲ್ಲ ಇಲ್ಲೇ ಇರ್ತದೆ ಗುರು. ಬಂಗಾರಕ್ಕಿಂತ ಭಯಂಕರ ಬೆಲೆ ಕೊಡ್ತಾರೆ ಅನ್ಕೊಂಬಿಡಿ ಕೆಲವೊಬ್ರು ಇದು ಅಕ್ಕಿಗಳಿಗೆ. ನೋಡ್ರಿ ಇವರು ತಮಿಳ್ನಾಡು ಒಳಗಡೆನೆ ಬಂದ್ಬಿಟ್ಟಿದ್ದೀನಿ ಆಟೋ ಎತ್ಕೊಂಡು. ನಾನು ಫುಲ್ ತಮಿಳ್ನಾಡು ಇದು. ನೋಡ್ರಿ ಇಲ್ಲಿ ಬರೀ ಯೆಲ್ಲೋ ಕಲರ್ ಆಟೋನೇ ಗುರು, ಒಂದೂ ಗ್ರೀನ್ ಕಲರ್ ಇಲ್ಲ ಗುರು. ಮಾತ್ರ ರೋಡ್ ಸಾಕಾಗಿದಾವೆ ಇಲ್ಲೆಲ್ಲ. ಅಲ್ಲ ನಮ್ಮವ್ರು ನೋಡ್ರಿ ಕನ್ನಡ, ತಮಿಳ್, ತೆಲುಗು ಎಲ್ಲ ಹಾಕ್ಬಿಡ್ತಾರೆ. ಇಲ್ಲಿ ಬೋರ್ಡ್ ನೋಡ್ರಿ ಬರೀ ಇಂಗ್ಲೀಷು ತಮಿಳ್ ಅಷ್ಟೇ, ಅದ್ಬಿಟ್ಟು ಬೇರೆ ಯಾವ್ದು ಹಾಕಲ್ಲ ಗುರು. ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ಅಕ್ಷರ ಕನ್ನಡನೂ ಇಲ್ಲ ಗುರು, ಬರೀ ತಮಿಳು. ಎಲ್ಲೇ ನೋಡಿದ್ರು ಫುಲ್ ತಮಿಳ್ನಾಡು ಒಳಗಡೆನೆ ನಮ್ಮ ಆಟೋ ಇರೋದು. ಇವಾಗ ಎದೆ ಮೇಲೆ ಬ್ಯಾಡ್ಜುನೂ ಐತೆ, ತೋರಿಸ್ತಿದ್ದೀವಿ. ಕಸ್ಟಮರ್ಗಳಿಗೋಸ್ಕರ ಬೇರೆ ಥರ ರಿಸ್ಕ್ ತಗೊಂಡ್ಬಿಡ್ತೀವಿ ನಾವು. ಅದು ಅಂತಿಂತ ಕಸ್ಟಮರ್ ಅಲ್ಲ ಇರೋದು. ನೋಡ್ರಿ ಇಲ್ಲೂ ತಮಿಳ್ ಬೋರ್ಡು, ಫುಲ್ ತಮಿಳೇ. ಹಾಗೂರು ಇದು ತಮಿಳ್ನಾಡಲ್ಲಿರೋ ಒಂದು ವಿಲೇಜು. ಇದು ವಿಲೇಜ್ ಹೆಸರು ಇಲ್ಲಿ ಬರ್ದವ್ರು ನೋಡ್ರಪ್ಪ, ಅದು ಏನೋ ಒಂದು ಗೊತ್ತಿಲ್ಲ. ನೋಡ್ರಿ ಅಲ್ಲಾಕವ್ರೆ, ನೋಡ್ರಿ ಅಲ್ಲಾಕವ್ರೆ, ಕಾಣಿಸ್ತೈತಾ? ನೋಡ್ರಿ ಕರೆಕ್ಟಾಗಿ ನೋಡಿ. ಇಲ್ಲಿ ಈ ಥರ ಒಂದು ಟೌನಲ್ಲಿ, ಈ ಮೇನ್ ರೋಡಲ್ಲಿ ತಳಪತಿ ವಿಜಯ್ ಅವ್ರದ್ದು ಒಂದೂ ಬ್ಯಾನರ್ಗಳಿಲ್ಲ. ನಮ್ಮ ಬೆಂಗಳೂರಲ್ಲಿ ಮಾತ್ರ ಅದು ಹೆಂಗೆ ಬೇಜಾನ್ ಜನ ಹಾಕ್ಬಿಟ್ಟವ್ರಲ್ಲ. ಅಲ್ಲಲ್ಗೆ ರೋಡ್ಗೆ ಫಿಲಮ್ ರಿಲೀಸ್ ಆದರೆ ಅಷ್ಟೊಂದೆಲ್ಲ ಮಾಡ್ತಾರೆ. ಎಲ್ಲ ಕಟ್ಟರ್ ತಮಿಳ್ನಾಡೇ ಇದು. ಏನಪ್ಪ ಒಂದು ಗೊತ್ತಾಗ್ತಾಯಿಲ್ಲ. ನಮ್ಮನ್ನ ಮಾರ್ಕಂತ ಇದ್ದೀರಿ, ಬತ್ತಾ ಅನಿಸ್ತೈತೆ. ಎಲ್ಲ ಗುರು ತಮಿಳ್ನಾಡು ಮೂಲೆಯಲ್ಲಿರೋ ಯಾವುದೋ ಒಂದು ಹಳ್ಳಿ ಇದು. ಇಲ್ಲೆಲ್ಲ ಏನು ಗುರು ಇಷ್ಟು ಚೆನ್ನಾಗಿದ್ದಾವೆ ರೋಡ್ಗಳು. ನಮ್ದೆಲ್ಲ ಕಿತ್ತೋಗ್ಬಿಟ್ಟವೆ ಅಲ್ಲಲ್ಲಿ.
ನೋಡ್ರಿ ಇಲ್ಲೊಂದು ಎಲ್ಲೋ ಕಲರ್ ಆಟೋ, ಎಲ್ಲೋ ಆಟೋಗಳ ಜೊತೆಲಿ ಒಂದು ಗ್ರೀನರಿ ಆಟೋ ಬಂದ್ಬಿಟ್ಟಿರೋದು ಇವತ್ತು. ಹಾಂ, ನೋಡೋಣ ಬನ್ನಿ ಏನಾಯ್ತು, ಏನು ಪಿಕ್ಚರ್. ಇಲ್ಲ ನೋಡಿ, ಇಲ್ಲಿ ತಮಿಳ್ನಾಡು ಬಸ್ಸು, BMTC ಬಸ್ ಓಡಾಡೋ ಜಾಗದಲ್ಲೆಲ್ಲ ತಮಿಳ್ನಾಡು ಬಸ್ ಓಡಾಡ್ತಾವೆ. ಯಾವುದೋ ಊರು ನೋಡ್ಕೊಳ್ರಪ್ಪ, ಇಲ್ಲಿ ಯಾವ ಊರು ಅಂದ್ಬಿಟ್ಟೆ ಗೊತ್ತಿಲ್ಲ, ಇಲ್ಲಿ ಬಂದ್ಬಿಟ್ರಿ ನಾವು ಇವಾಗ. ನೋಡೋಣ, ಇನ್ನೂ ಹೋಗ್ಬೇಕು. ಚೆಕ್ಕಿಂಗಾ ಇಲ್ಲಿ? ಹಿಂಗೆ ಸುಮ್ಮನೆ ಬ್ಯಾರಿಕೇಡ್ ಹಾಕಿರ್ತಾರೆ ಅಷ್ಟೇ, ಏನು ಮಾಡಲ್ಲ. ನೋಡ್ರಪ್ಪ, ಇದು ಯಾವುದಿದು ಕೃಷ್ಣಗಿರಿ, ಇನ್ನೂ 56 ಕಿಲೋಮೀಟ್ರು. ರಾಯಕೋಟೆ 24 ಕಿಲೋಮೀಟ್ರು. ಪಕ್ಕ ತಮಿಳ್ನಾಡು ಹೋಗಿಲ್ಲ, ಪರ್ಫೆಕ್ಟ್ ತಮಿಳ್ನಾಡಲ್ಲೇ ಇರೋದು ನಾವು. ನೋಡ್ರಿ, ಓ ಇಲ್ಲೊಂದು ಕಾಣಿಸ್ಬಿಡ್ತಪ್ಪ ಬ್ಯಾನರು, ನೋಡ್ರಿ ಇಲ್ಲಿ TVK ಅದು ಹೇಗೈತೆ ಬ್ಯಾನರು. ನೀವು ಹೋಗೋಣ. ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ? ನಮ್ಮ ಪ್ಯಾಸೆಂಜರ್ನ ಡ್ರಾಪ್ ಮಾಡಿ ವಾಪಸ್ ಊರಿಗೆ ಬಂದೇ ಬರ್ತೀವಿ ನಾವು. ಅದು ಅಂತಿಂಥ ಪ್ಯಾಸೆಂಜರ್ ಅಲ್ಲ, ಜೊತೆಲಿರೋವು ಜೊತೆ ಬಂಗಾರಗಳು. ಅಖಾಡದಲ್ಲಿರೋರಿಗೆ ಅವ್ರ ಬೆಲೆ ಗೊತ್ತಾಗೋದು, ಬೇರೆಯವ್ರಿಗೆಲ್ಲ ಗೊತ್ತಾಗಲ್ಲ. ಏನಂತೀರಾ? ನೀವು ಹೋಗೋಣ. ಏನು ವಾತಾವರಣ ಏನು ಸಖತ್ತಾಗಿದೆ ಅಂದರೆ, ತಮಿಳ್ನಾಡಲ್ಲಿರೋ ಹಳ್ಳಿಗಳು ಸಿಟಿಗೆ ಟಪ್ ಕೊಡೋ ಥರ ಐತೆ ಗುರು. ಎಲ್ಲ ನನಗೆ ಗೊತ್ತಿರೋಂಗೆ ನಾನು ಗಾಡಿ ನೋಡ್ಬಿಟ್ಟು ಎಲ್ಲರೂ ಅಕ್ಕಪಕ್ಕ ನೋಡ್ತಾ ಇರೋರೆಲ್ಲ ಆಶ್ಚರ್ಯ ಆಗ್ಬಿಟ್ಟಿರ್ತಾರೆ. ಏನಿದು ಈ ಥರ ಗಾಡಿ ಒಂದು ತಮಿಳ್ನಾಡು ಒಳಗಡೆ ಬಂದ್ಬಿಟ್ಟೈತಲ್ಲಪ್ಪ, ಹೆಂಗೆ ಏನು ಸಮಾಚಾರ ಅಂದ್ಬಿಟ್ಟು. ನೋಡ್ರಿ, ಇಲ್ಲಿ ಇನ್ನೊಂದು ಬೋರ್ಡ್ ಐತೆ ನೋಡ್ರಿ. ಏನದು ಬೋರ್ಡು? ಓ, ಚೆನ್ನೈ 304 ಕಿಲೋಮೀಟ್ರು, ಸೇಲಮ್ 134 ಕಿಲೋಮೀಟ್ರು, ತಿರುಪಲ್ಲಿ 9 ಕಿಲೋಮೀಟ್ರು ಲೆಫ್ಟ್ ತಗೊಂಡ್ರೆ. ಹಿಂಗೈತೆ ನೋಡ್ರಿ ಬೋರ್ಡು. ನಮ್ಮವರು ಇದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಟ್ಟು ಕಲಿಬೇಕು ಬುದ್ಧಿನ. ನೋಡ್ರಿ, ಓನ್ಲಿ ಇಂಗ್ಲೀಷ್ ತಮಿಳು ಅಷ್ಟೇ, ಅದು ಬಿಟ್ಟು ಬೇರೆ ಎಲ್ಲ ಇಲ್ಲಿ ನಡೆಯೋದೇ ಇಲ್ಲ ಅನ್ಕೊಂಬಿಡಿ ಕೆಲಸ. ಸೈಕಾಗ್ಬಿಟ್ಟೆ ನಾನೇ ನಿಜವಾಗ್ಲೂ ನೋಡ್ಬಿಟ್ಟು. ನೋಡ್ರಿ, ಇದೇ ಊರಲ್ಲಿ ಕೊಡ್ಬೇಕಾಗಿರೋದು, ನಮ್ಮ ಪ್ಯಾಸೆಂಜರ್ಗಳನ್ನ ಇಲ್ಲೇ ಡ್ರಾಪ್ ಮಾಡಬೇಕಾಗಿರೋದು. ಫುಲ್ ತಮಿಳ್ನಾಡಲ್ಲಿ ಕೆಲವೊಂದು ಕನ್ನಡದ ಅಕ್ಷರಗಳು, ಆ ಅಕ್ಷರಗಳು ಏನಂತ ಬರ್ತಿದ್ಯಪ್ಪ ಅಂದರೆ, ಲಕ್ಷ್ಮಮ್ಮ ಮತ್ತು BS ವೆಂಕಟಪ್ಪರವರ ಮಕ್ಕಳು, ಗೊಟ್ಟಿಗೆರೆ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು ಅಂತ ಬರೆದಿದೆ. ಇದೇನೋ ಕೊಡುಗೆ ಇದೆ ಅಂತೆ, ಇದ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲ ನಮಗೆ. ಆದರೆ ನಾವಿರೋದಂತೂ ಕಂಪ್ಲೀಟ್ಲಿ ತಮಿಳ್ನಾಡು. ಇದು ಅಣ್ಣ, ಇದು ಯಾವ ಊರಿದು? ನೋಡ್ತೀನಿ, ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿರ್ತೀನಿ, ಯಾರನ್ನ ನೋಡೋರು ನೋಡ್ಕೋಬೋದು. ಕನ್ನಡಿಗನ ಅಸ್ತಿತ್ವ ಇಲ್ಲೂ ಐತೆ, ತಮಿಳಿಗರು ಅಲ್ಲೂ ಇರಬೇಕು, ಇಲ್ಲೂ ಇರಬೇಕು. ಹಿಂಗೆ ಕೊನೆಯದಾಗ ಬಂದ್ಬಿಟ್ಟ ಕಣಪ್ಪ. ಬನ್ನಿ, ಹತ್ತಿರದಿಂದ ಹೋಗ್ಬಿಟ್ಟು ಏನೇನು ಬರ್ದವ್ರೆ ಅಂದ್ಬಿಟ್ಟು ತೋರಿಸ್ತೀನಿ, ಸರಿನಾ? ಫಸ್ಟು ನಮ್ಮ ಪ್ಯಾಸೆಂಜರ್ಗಳ್ನ ಡ್ರಾಪ್ ಮಾಡ್ಬಿಡೋಣ. ಸಂಕ್ರಣ, ಇಳಿಸ್ಬಿಡು ಇಲ್ಲಿ, ಇಲ್ಲಿಂದ ನಿಮ್ಮನ್ನ ಬಿಟ್ಬಿಟ್ಟು ಹೊಂಟೋಗೋಣ. ಎಲ್ಲಿ ಇದು ಮರಿ? ಓ ಅಣ್ಣ, ಇದು ಫಸ್ಟ್ ತಗೊಳ್ಳಿ ಅಣ್ಣ. ಇದು ಅಡ್ಡ ಐತೆ. ನಿಧಾನ ಇರಿ ಕೊಡಿ. ಇವಾಗ ನೋಡಿ ಬರ್ತದ, ಬಂತಾ? ಇದು ನಾ ಕಡೆನೇ ತಗೊಂಬಿಡಿ. ಬಾಯ್. ನಿಮಗೋಸ್ಕರ ಬೇರೆ ಥರ ರಿಸ್ಕ್ ತಗೊಬಂದ್ಬಿಟ್ಟಿರೋದು ನಾನು. ಓಕೆನಪ್ಪ, ನೋಡ್ರಿ, ಇವಾಗ ಬನ್ನಿ ವಾಪಸ್ ಹೋಗೋಣ. ತಿರ್ಗಾ ಸ್ಟ್ರಗಲ್ ಏನಾದರೂ ಆದರೆ ಸೈ ಕೊಟ್ಬಿಡಿ. ಅದು ಬನ್ನಿ, ಅಲ್ಲೇನು ಬರ್ದವ್ರೆ ನೋಡ್ಕೊಂಬಂದ್ಬಿಡೋಣ, ಸರಿನಾ? ಅಪ್ಪ, ಇಲ್ಲಿ ಈ ಥರ ಬರ್ದವ್ರೆ. ಫಸ್ಟು ತಮಿಳು, ಆಮೇಲೆ ಕನ್ನಡ. ಇಲ್ಲಿ ಇಂಗ್ಲೀಷ್ ಬೋರ್ಡ್ ಬಿಟ್ರೆ ನೆಕ್ಸ್ಟು ಕನ್ನಡ ಕಾಣಿಸಿದೆ. ನಮಗೊಂದು ಖುಷಿ ಕಾಣಿಸ್ತೈತಾ ಅಣ್ಣ? ಇದು ಯಾವ ಊರು ಅಣ್ಣ ಇದು? ಹಾಂ, ಒಲಗೂರು ಸ್ಟಾಪ್. ಒಲಗೂರು ಸ್ಟಾಪ್. ಇಲ್ಲಿ ಹುಡುಗರು ಟ್ಯಾಕ್ಟ್ರುಗಳು ಡಿಫ್ರೆಂಟ್ ಆಗೈತೆ ಇಲ್ಲಿ. ಇದು ವಿರೂಪಾಕ್ಷ ನಗರ್ ಅಂತೆ, ಕೃಷ್ಣಗಿರಿ ತಾಲೂಕು, ಕೃಷ್ಣಗಿರಿ ಜಿಲ್ಲಾ, ತೇನ್ಕನಿಕೋಟೈ. ವಿರೂಪಾಕ್ಷ ನಗರ, ತೇನ್ಕನಿಕೋಟೈ, ಕೃಷ್ಣಗಿರಿ ಜಿಲ್ಲಾ ಅಂತ ಇದು. ಅಲ್ಲಿ ನಮ್ಮ ರಾಜ ಅವರೇ ನೋಡಿ. ಇದು ಒಂದು ದೇವಸ್ಥಾನ. ಸೊ ಇದು ಕನ್ನಡಿಗರು ಕಟ್ಸಿರೋದಂತೆ, ಬೆಂಗಳೂರಲ್ಲಿರೋ ಒಬ್ಬರು ಕನ್ನಡಿಗರು ಕಟ್ಸಿರೋದಂತೆ. ಅವ್ರ ಕೊಡುಗೆಗೋಸ್ಕರ ಕನ್ನಡದ ಅಕ್ಷರಗಳಲ್ಲಿ ಆ ದೇವಸ್ಥಾನದ ಹೆಸರನ್ನು ಬರೆದಿದ್ದಾರೆ.
ನಾವು ಇದೀರಿ ಇಲ್ಲಿ ನೋಡಿ ಆಟೋಗಳು ಎಲ್ಲೋ ಕಲರ್ ಆಟೋನೇ ಬರೀ ಗ್ರೀನ್ ಕಲರ್ ಎಲ್ಲ ಓಡಲ್ಲ ಇಲ್ಲಿ ಪಿಕ್ಚರ್. ಓಕೆ ಬನ್ನಿ, ನಮ್ಮ ಬೆಂಗಳೂರಿನ ಕನ್ನಡಿಗರು ಕಟ್ಟಿಸಿರುವಂತಹ ದೇವಸ್ಥಾನದ ಹತ್ರ ಇಲ್ಲಿಗೆ ನಮ್ಮ ಕಸ್ಟಮರ್ಗಳನ್ನ ಸೇಫ್ ಆಗಿ ಡ್ರಾಪ್ ಮಾಡಿಬಿಟ್ಟು ನಾವಿವಾಗ ಬೆಂಗಳೂರು ಕಡೆ ಪಯಣ ಸಾಗಿಸೋಣ. ಏನಂತೀರಾ? ನಮ್ಮ ರಾಜವಲ್ಲಿ ಲವ್ನೆ ನೋಡ್ರಿ, ಅಲ್ಲಿ ಮೇಲ್ಗಡೆ ತಮಿಳು ಅಕ್ಷರಗಳಿದೆ, ಕೆಳಗಡೆ ಕನ್ನಡ ನೋಡ್ರಿ. ಇದು ಬ್ಯಾನರು ಕನ್ನಡ. ಓಕೆನ್ರಾ, ಹೋಗ್ಬಿಡೋಣ ಇವಾಗ, ಮುಗೀತು ಇಲ್ಲೆಲ್ಲ. ನೋಡಿ ಇಲ್ಲಿ ಇವ್ರ ಜೊತೆಯಲ್ಲಿ ನಮ್ಮ ಕಸ್ಟಮರ್ಗಳನ್ನ ಸೇರ್ಸೋಕ್ಕೋಸ್ಕರನೇ ನಾನು ಬಂದಿದ್ದು. ಪರ್ಫೆಕ್ಟಾಗಿ ಸೇರಿಸಿದ್ದಾಯಿತು. ಓಕೆನ್ರಾ, ವೆಕೇಶನ್ ಹಿಂಗಿದೆ ನೋಡ್ಕೊಳ್ಳಿ. ಇವನು ನೋಡ್ರಿ ಹೆಂಗವನೆ ಕಳ್ಳ, ಅವನು ಅವಳೋ ಗೊತ್ತಾಗಲ್ಲ, ಅದು ಹಿಡ್ಕೊಂಡಾಗಲೇ ಗೊತ್ತಾಗೋದು. ಇಲ್ಲಿ ನೋಡ್ರಿ, ಇವನು ಪಕ್ಕ ಅವನೇ ಇವನು. ಓ, ಈ ಕಡೆ ಬೇರೆ ಇರೋದು ಇನ್ನು. ಬ್ರದರ್, ನಮ್ಮ ಕಸ್ಟಮರ್ನ ಸೇಫಾಗಿ ಸೇರಿಸಿದೀವಾ? ಹ್ಞೂ. ಎಲ್ಲಿ ಇವ್ರು ಇಲ್ಲಿ ಬಿಟ್ಬಿಟ್ರೆ ಅವ್ರನ್ನ? ಇನ್ನೂ ಆಚೆ ಕಡೆ ಅವರೇ. ಕಾಲೆಲ್ಲ ತೊಳೆದು ಹಾಂ, ಆಮೇಲೆ ಒಳಗೆ. ಓಕೆ. ಹ್ಞೂ, ಇದು ನೋಡಿಲ್ಲ ಎತ್ಕೊಂಡ್ಬಿಟ್ಟಾ ಓ ಶಿಂದೆ ಅವನೇ. ಓ, ಅದೇ ಎಣ್ಣ ಇವೆಲ್ಲ ಬೇಡ ನನಗೆ, ನನ್ನ ಮನೆ ಒಳಗಡೆ ನಾನು ಹೋಗ್ಬಿಡ್ತೀನಿ ಅಂತ. ಅದು ಅದೇ ಬಿಟ್ಟೆ ಖುಷಿ. ತಗೋ ಹೊಂಟದ ಒಳಗಡೆ. ಎಲ್ಲ ಹೊರಗಡೆನೆ ಬಿಡಲ್ಲ ಅನ್ಕೊಂಬಿಡಿ. ನೋಡ್ರಿ ಇದೆಲ್ಲ ಹೆಂಗೆ ನೋಡ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ನ ನಿಮ್ಮ ಜೊತೆಲಿ ಕರೆಕ್ಟಾಗಿ ಸೇರಿಸ್ಬಿಟ್ಟಿದ್ದೀನಪ್ಪ, ಓವರಾಗಿ ರಿಸ್ಕ್ ಎಲ್ಲ ತೊಗೊಂಬಿಟ್ಟು. ಓಕೆನ್ರಾ, ಸದ್ಯಕ್ಕೆ ನಾವು ಹೊಂಟೈತೀವಿ ಬೆಂಗಳೂರಿಗೆ. ನೀವು ಬಿಟ್ರೆ ಬಾಂಬೆಯಿಂದೆಲ್ಲ ಬಂದ್ಬಿಡ್ತೀರಾ. ನಿಮಗೆಲ್ಲ ನೋ ಪರ್ಮಿಟ್, ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಆರೋ ಕೆಪಾಸಿಟಿ ಇದ್ದರೆ ಸಾಕು. ನಮ್ದಂಗಲ್ವೇ ಪರ್ಮಿಷನ್ ಅಂತೆ ಅದಂತೆ. ಏಯ್ ನಡಿ ನಡಿ ಒಳಗಡೆ. ನೋಡ್ಕೊಂಡ್ರಾ, ಇವ್ರ ಜೊತೆಲಿ ಸೇರ್ಸೋಕ್ಕೋಸ್ಕರನೇ ಇವಾಗ ಬಂದಿದ್ದು. ಇವಾಗ ನಮ್ಮ ಸಂಕ್ರಾಣನ ಅವ್ರ ಫ್ರೆಂಡ್ನ ಕರ್ಕೊಂಡು ತಿರ್ಗಾ ಬೆಂಗಳೂರಿಗೆ ಹೋಗ್ಬಿಡೋಣ. ಬನ್ನಿ, ಬಾರ್ಡ್ರ್ ದಾಟಿ ಹೊರಗಡೆ ಹೋಗ್ಬಿಟ್ಟಿದ್ದೀವಿ ಗುರು. ಇವರು ನಮ್ಮ ಕರ್ನಾಟಕದವ್ರೆ, ಇಲ್ಲಿ ಸೆಟ್ಲ್ ಆಗಿರೋದು. ಪಕ್ಕಾ ವಿಜಯ್ ಅಭಿಮಾನಿ ಅಂತೆ. ನೋಡ್ರಪ್ಪ, ಇವ್ರನ್ನ ಸೇರ್ಸೋಕ್ಕೋಸ್ಕರನೇ ಬಂದಿದ್ದು. ಅಣ್ಣ ಇನ್ನೂ ಇಬ್ಬರೇ ಅವ್ರೆ. ಹ್ಞೂ, ಇನ್ನೂ ಇಬ್ಬರು ಅಲ್ಲವ್ರೆ ನೋಡ್ರಪ್ಪ. ಏ ಹುಲಿಗಳ, ಸೇರ್ಕೊಂಡ್ರೇನಪ್ಪ ನಿಮ್ಮ ಜಾಗಕ್ಕೆ ನೀವು? ಸೇಫಾಗಿ ಸೇರಿಸ್ಬಿಟ್ಟಿದ್ದೀನಿ ಡಾರ್ಲಿಂಗ್ಸ್. ಓಕೆನಾ? ಎಲ್ಲಿ ಪಾಪು, ಎಲ್ಲಿ ನಿಮ್ಮದು? ಹಾಂ, ಇಲ್ಲಿ ಪಾಪು. ಏಯ್, ನಿನ್ನ ಮಗು ಸಮೇತ ಕರೆಕ್ಟಾಗಿ ಸೇರಿಸಿದ್ದೀರಾ ನಾನು? ಖುಷಿ ಆಗ್ಬಿಡು. ಬೇರೆ ಥರ ರಿಸ್ಕ್ ತಗೊಂಡ್ಬಿಟ್ಟು ತಮಿಳ್ನಾಡು ಒಳಗಡೆ ಎಲ್ಲ ಬಂದ್ಬಿಟ್ಟು. ಬಾಯ್ ಬಾಯ್. ಇವಾಗ ಸದ್ಯಕ್ಕೆ ನಾನು ಬೆಂಗಳೂರಿಗೆ ಹೊಂಟೈತೀನಿ. ಬಾಯ್ ಬಾಯ್ ಡಾರ್ಲಿಂಗ್ಸ್. ಏಳ್ಗಲ್ಲಿ ಪಟ ಅವ್ನು ಲೇಟಾಗಿ ಕೊಟ್ಟೆ ನಾನು. ಲೇಟಾಗಿ ಇವಾಗ ಬಿಡ್ತಾವ್ರೆ. 6 ಅವರ್ ಪಾಸ್ ಆಗಿದೆ. ನೆನ್ನೆ ಆಡಿರೋದು 1 ಗಂಟೆಗೆ ಬಿಟ್ಟವನೆ, 6 ಗಂಟೆಗೆ ಫೋನ್ ಮಾಡಿದ. ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಪಾಪುನ. ಇಲ್ಲಿ 6 ಜನ ಅವ್ರೆ, ಇಲ್ಲಿ 3 ಜನ ಅವ್ರೆ. ನೋಡ್ರಪ್ಪ, ಇವರೇ 6 ಜನ ಕಸ್ಟಮರ್ಗಳು. 6 ಅಲ್ಲ 8 ಜನ ಪ್ಲಸ್ ಇಲ್ಲಿ ನೋಡ್ರಿ ಇಲ್ಲೊಬ್ರು ಇದ್ದಾರೆ. ಇವ್ರನ್ನ ಡ್ರಾಪ್ ಮಾಡೋಕ್ಕೋಸ್ಕರನೇ ತಮಿಳ್ನಾಡಿಗೆ ರಿಸ್ಕ್ ತಗೊಂಬಂದಿದ್ದೀವಿ ಇವಾಗ ನಾವು. ತಮಿಳ್ನಾಡು ಒಳಗಡೆನೆ ಅಲ್ಲಿ ಏನೈತೆ ಅಂತ ಗೊತ್ತಿಲ್ಲ, ಅಲ್ಲೇ ಏನೋ ಹುಡ್ಕೊಂಡು ತಿಂತಾ ಇರೋದು. ನೋಡ್ರಪ್ಪ, ಇಲ್ಲಿ ಮನೆಗೂ TVKದು ಜೆಂಡಾ ಹಾರಾಕ್ಬಿಟ್ಟವ್ರೆ ಗುರು. ಇದು ಲೊಕೇಶನ್ ಬಂದ್ಬಿಟ್ಟು ವಿರೂಪಾಕ್ಷಿ ನಗರ್ ಅಂತೆ. ವಿರೂಪಾಕ್ಷಿ ನಗರ್, ಕೃಷ್ಣಗಿರಿ ತಾಲೂಕು, ಕೃಷ್ಣಗಿರಿ ಜಿಲ್ಲಾ ತಾಲೂಕು ಏನೋ ಅವಾಗಲೇ ಹೇಳಿದ್ನಲ್ಲ, ಅಲ್ಲಿರೋದು ಇವಾಗ. ಅಪ್ರಿಷಿಯೇಟೆಡ್ ಗುರು, ನಿಜಾಗ್ಲೂ ಬೇರೆ ಥರ ಅಪ್ಡೇಟಲ್ಲಿದ್ದಾರೆ ಇಲ್ಲೆಲ್ಲ. ಇದೇ ಪಕ್ಕದಲ್ಲೇ, ಏನಿಲ್ಲ ಜಸ್ಟು ಬೆಂಗಳೂರಿಂದ ಒಂದು 20-25 ಕಿಲೋಮೀಟ್ರಲ್ಲೇ ಬೇರೆ ಥರ ಅಪ್ಡೇಟ್ ಆಗೋಗ್ಬಿಟ್ಟಿದೆ. ಖುಷಿ ಆಗ್ಬಿಡ್ತು ನನಗೇನೆ ನಿಜಾಗ್ಲೂ ನೋಡ್ಬಿಟ್ಟು. ನೋಡ್ರಿ ಏನು ರೋಡ್ಗಳು ಹೆಂಗಿದಾವೆ.
ಇಲ್ಲೂ ನಮ್ಮ ಗಾಡಿ ತಗೊಬಂದ್ಬಿಟ್ಟಿದೀವಿ ನೋಡ್ರಿ. ಇವಾಗ ಈ ಪ್ಯಾಸೆಂಜರ್ಗಳನ್ನ ಕರ್ಕೊಂಡು ಹೋಗ್ಬೇಕು. ಆ ಕಸ್ಟಮರ್ನ ಕರ್ಕೊಂಡ್ಬಂದು ಸೇಫಾಗಿ ತಲುಪಿಸಿದಾಯ್ತು. ಇವಾಗ ಈ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ಬೇಕು ಬೆಂಗಳೂರಿಗೆ. ಅದೇ ಯಾವ ಊರು? ಕೆಳಮಂಗಲ, ತಮಿಳ್ನಾಡು ಡಿಸ್ಟಿಕ್. ನಮ್ಮ ವಿಡಿಯೋ ಇಲ್ಲೂ ನೋಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ನೀವು ಆಟೋ ಡ್ರೈವರಾ? ಓಹೋ, ನಮ್ಗೆಲ್ಲ ಒಂದೇ. ತಮಿಳ್ನಾಡಲ್ಲಿ ಕೂಡ ನಮ್ಮ ಜನ ಗುರು. ಥ್ಯಾಂಕ್ ಯು ಸೋ ಮಚ್. ಬಿಗ್ ಫ್ಯಾನ್ ಅಪ್ಪ ನಾವು. ತುಂಬಾ ಇಷ್ಟ ಅನ್ನ ಅಂದ್ರೆ ನಮ್ಗ. ತಮಿಳ್ನಾಡು ಸಪೋರ್ಟ್ ಯಾವಾಗ ಇರ್ತದೆ ಅಣ್ಣನ್ಗೆ. ಅಣ್ಣ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು ನಿಮ್ದು. ಬನ್ನಿ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಚಿಕನ್ ಬಿರಿಯಾನಿ ಲೋಡ್ ಗುರು. ತಾಲೂಕು ಹಳ್ಳಿಗಳಲ್ಲೆಲ್ಲ ಈ ಥರ ಕೆರೆಗಳು, ಈ ಥರ ನೀರಿನ ವ್ಯವಸ್ಥೆ ಇಲ್ಲಿ. ಎಷ್ಟು ಚೆನ್ನಾಗೈತೆ ನೋಡ್ರಿ, ಪ್ರಶಾಂತವಾಗಿ. ಇನ್ನೂ ಆ ಕಡೆ ಎಲ್ಲ ಐತೆ ಕೆರೆ. ಜೀವದ ಗೆಳೆಯ ಸದ್ಯಕ್ಕ ತಮಿಳ್ನಾಡು ವಿರುಪಾಚಿ ನಗರ್ ಅಲ್ಲಿದ್ದೀವಿ. ಊಟ ಗೀಟ ಎಲ್ಲ ಆಯಿತು. ಇಲ್ಲಿ ಯಾವುದೋ ಖರಾಬಾಗಿರೋ ಬಿರಿಯಾನಿ ಇತ್ತು, ತಿನ್ಕೊಂಡ್ವಿ. ಈಗ ಬೆಂಗಳೂರು ಕಡೆಗೆ ಸೊಯ್ಯೋ ಅಂತ ಆರ್ಬಿಡೋದೆ. ಹೋಗ್ಬಿಡೋಣ, ಪರ್ಫೆಕ್ಟಾಗಿ ಹೋಗ್ಬಿಡೋಣ. ಪರ್ಮಿಷನ್ ಎಲ್ಲ ತಗೊಂಡೇ ಬಂದಿರೋದು, ತಗೊಳ್ದಿರಲ್ಲ ಯಾವನು ಬರೋಕ್ಕಾಗಲ್ಲ ಇಲ್ಲಿಗೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಬಿಟ್ಟಿದ್ದದು, ನಿಮ್ಮ ಅನಿಸಿಕೆಗೆ ಬಿಟ್ಟಿದ್ದು. ಏನಂತೀರಾ? ನಮ್ಮ ಕಸ್ಟಮರ್ಗಳ್ನ ಕರೆಕ್ಟಾಗಿ ತೊಗೊಂಡೋಗಿ ಡ್ರಾಪ್ ಮಾಡಿಬಿಟ್ಟಿದ್ದೀನಿ ನಾನು ಅಷ್ಟೇ. ನೋಡಿರಿ ಹೆಂಗೈತೆ ತಮಿಳ್ನಾಡು ಬಸ್ಸು. BMTCಗೆ ಟಫ್ ಕೊಡ್ತಾ ಇರೋದು KSRTC. ನೋಡ್ರಿ, ಸೇಲಂ 20 ಕಿಲೋಮೀಟ್ರ್ ಅಂತೆ, ಇದು ಯಾವುದೋ ಇನ್ನೊಂದು 24 ಕಿಲೋಮೀಟ್ರ್ ಅಂತೆ, ವಾಡಿಪಲ್ಲಿ 9 ಕಿಲೋಮೀಟ್ರ್ ಅಂತೆ. ಇವಾಗ ಇಲ್ಲಿಂದ ನಾವು ಹೋಗ್ಬಿಡೋಣ. ಡಿಯೋ ಗಾಡಿಯವರು ನಮ್ಮ ವಿಡಿಯೋ ನೋಡ್ತಾರಂತೆ ಗುರು. ಏನು ಬೇಕು ನೆಕ್ಸ್ಟು? ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬಿಡೋದು ಇವಾಗ. ಪ್ಯಾನ್ ಇಂಡಿಯಾ. ಇನ್ನು ಹತ್ತಿ ಬೆಲೆ 14 ಕಿಲೋಮೀಟ್ರು, ಹೊಸೂರು 11 ಕಿಲೋಮೀಟ್ರು. ಗುರು ಇಲ್ಲಿ ಇನ್ನೊಂದು ರೂಲ್ಸ್ ಆಗೈತಂತೆ, ಅದನ್ನ ಕೇಳಿದೆ. ಎಂಟಾರ್ ತಮಿಳ್ನಾಡಲ್ಲಿ ಎಲ್ಲೂ ಗುಟ್ಕಾ, RMD, ವಿಮಲು ಇದು ಯಾವುದೂ ಇಲ್ವಂತೆ. ಸೊ ಈ ಬಾರ್ಡ್ರಲ್ಲಿರೋರೆಲ್ಲ ಅನ್ಸು ಗುಟ್ಕಾನೆಲ್ಲ ಕರ್ನಾಟಕ ಬಾರ್ಡ್ರಿಗೆ ಬಂದ್ಬಿಟ್ಟು ತಗೊಂಬರ್ತಾರಂತಪ್ಪ. ಇಲ್ಲಿ ಒಂದು ಅಂಗಡಿಲಿ ಕೇಳಿದೆ ಹಂಗೆ, ಅವ್ರು ಹೇಳಿದ್ರು ಎಲ್ಲೂ ಸಿಕ್ಕಳಣ ತಮಿಳ್ನಾಡಲ್ಲಿ. ಕೆಲವೊಬ್ರು ಬೇಕನ್ನೋ ಅದಕ್ಕೂ ಮೀರಿ ಚಟ ಇರೋರು ತಿನ್ಬೇಕೇ ಅನ್ನೋರು ಕರ್ನಾಟಕ ಬಾರ್ಡ್ರಿಗೆ ಹೋಗ್ಬಿಟ್ಟು ಸರಾನೇ ತಗೊಬಂದು ಇಟ್ಕೊಂಬಿಟ್ಟು ತಿಂಗಳಾನ್ಗಟ್ಲೆ ತಿನ್ಕೋತಾರೆ ಅಂತ ಹೇಳಿದ್ರು. ಯಾವುದೋ ನೋಡ್ರಪ್ಪ ಊರು, ನಮ್ಗಂತೂ ಗೊತ್ತಿಲ್ಲ ಸರ್. ಬರ್ತಾ ಇದ್ದೀರಿ, ಇನ್ನೂ 14 ಕಿಲೋಮೀಟ್ರ್ ಐತಂತೆ. 11 ಕಿಲೋಮೀಟ್ರ್ ಹೊಸೂರು, 14 ಕಿಲೋಮೀಟ್ರ್ ಹತ್ತಿ ಬೆಲೆ. ಒಟ್ನಲ್ಲಿ ಬೇರೆ ಥರ ಲೋಕಾಗರು. ತಮಿಳ್ನಾಡು ಬೇರೆ ಥರ ಅಪ್ಡೇಟ್ ಆಗ್ಬಿಟ್ಟೈತೆ, ನಮಗೆ ಗೊತ್ತಿರಲಿಲ್ಲ. ಸುಮಾರು ವರ್ಷಗಳಾಗಿ ಹೋಗಿತ್ತು. ಈ ಕಡೆ ಬಂದ್ಬಿಟ್ಟು ನಮ್ಮ ಕಸ್ಟಮರ್ನ ಡ್ರಾಪ್ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಬಂದಿದ್ವಿ. ಯಾವ ಥರ ಕಸ್ಟಮರ್ ಅಂತ ನೋಡಿದ್ರಲ್ವ ನೀವೇ, ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ನಾವು. ಇಲ್ಲಿ ನೋಡ್ರಿ, ಇದು ಹೈವೇ ರೋಡು, ಯಾವುದೋ ಒಂದು ಹೈವೇ ಆಗಿರೋದು ಮಸ್ತಾಗಿ ಮಾಡವ್ರೆ. ಎಲ್ಲ ಕೊರೆದ್ಬಿಟ್ಟು ಈ ಭಾಗದಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಾರೆ. ಆದರೆ ಬೋರ್ಡುಗಳು, ಪ್ರತಿಯೊಂದು ಗೌರ್ನಮೆಂಟ್ ಬೋರ್ಡುಗಳಾಗಿರ್ಬೋದು ನೋಡ್ರಿ, ಈ ಥರ ನ್ಯಾಷನಲ್ ಬೋರ್ಡು, ಮೈಲಿಗಲ್ಲು, ಬಿಲ್ಡಿಂಗ್ ಮೇಲೆ ಎಲ್ಲ ಕಡೆನೂ ತಮಿಳು ಅಕ್ಷರಮಾಲೆಗಳಿರ್ತವೆ. ಆದರೆ ಪ್ರತಿಯೊಬ್ಬರೂ ನಾನು ಎಲ್ಲರ ಹತ್ರನೂ ಅಂಗಡಿ ಮನೆ ಎಲ್ಲರ ಹತ್ರನೂ ಮಾತಾಡಿದೆ, ಎಲ್ಲರೂ ಕನ್ನಡ ಮಾತಾಡ್ತಾರೆ. ಇದೇನಿದು ಅಕೊಂದಪಲ್ಲಿ ಅಂತ ಇದು ಊರ ಹೆಸರು. ನೋಡ್ರಿ, ಎಲ್ಲ ತಮಿಳ್ ಬೋರ್ಡುಗಳು, ಎಲ್ಲ ಸ್ಟೇಟ್ ಡಿವೈಷನ್. ನೋಡ್ರಿ, ತೆಲುಗುನೂ ಐತೆಪ್ಪ ಇಲ್ಲಿ. TV ಕೆ ಬೇರೆ ಥರನೇ ಹವಾ ಐತೆ ಈ ಕಡೆ ಎಲ್ಲ. ಹೊಸೂರು ರೈಟ್ ತಗೊಂಡ್ರೆ 4 ಕಿಲೋಮೀಟ್ರ್. ಅಣ್ಣ ಹೊಸೂರಿಂದ ಹೋಗೋಣ, ಯಾವ ಕಡೆಯಿಂದ ಹೋಗೋದು? ಲೆಫ್ಟಾ? ಓಕೆ, ಲೆಫ್ಟಿಂದ ಹೋಗ್ಬಿಡೋಣ. ಬೆಂಗಳೂರು 44 ಕಿಲೋಮೀಟ್ರ್. ಇನ್ನು ಮೆಜೆಸ್ಟಿಕ್ ಇರ್ಬೇಕು ಮೋಸ್ಟ್ಲಿ, ಇಲ್ಲಿಂದ ಕ್ಯಾಲ್ಕುಲೇಷನ್. ನೋಡ್ರಪ್ಪ ತಲಬದಿ ವಿಜಯ್ದು ಹೆಂಗೆ ನೋಡ್ದವ್ರೆ ಬ್ಯಾನರ್ಗಳು. ಇನ್ನೂ ಇಲ್ಲಿ ಬೇರೆ ಐತೆ ನೋಡಿ, ಕಾಣಿಸ್ತೈತಾ? ನಮ್ಮವರು ಹಿಂಗೆ ಲೆಫ್ಟ್ ಅಂದ್ಬಿಟ್ಟು ರಾಂಗ್ ರೂಟಿಗೆ ಕರ್ಕೊಂಡ್ಬಂದ್ಬಿಟ್ಟವ್ರು. ಇನ್ನೂ ಒಳಗಡೆ ಕರ್ಕೊಂಡು ಹೋಗ್ತಾವ್ರೆ. ಎಲ್ಗೋ? ಮೈಸೂರು ಇಲ್ಲಿಂದ 151 ಕಿಲೋಮೀಟ್ರು. ಬೆಂಗಳೂರು ಇದು ಚೆಕ್ ಪೋಸ್ಟ್ ಅಷ್ಟೇ. ಐ ಆಮ್ ಇನ್ ಕರ್ನಾಟಕ ಅಷ್ಟೇ ಗುರು. ತಮಿಳ್ನಾಡಿಗೆ ಹೋಗ್ಬಿಟ್ಟು ಕರ್ನಾಟಕಕ್ಕೆ ಬಂದ್ಬಿಟ್ಟು ಏನು ಸುಮ್ಮನೆ ಎಲ್ಲ ಏನು ಹೋಗಿಲ್ಲಪ್ಪ, ಪರ್ಮಿಷನ್ ಎಲ್ಲ ತೊಗೊಂಡೇ ಹೋಗಿದ್ದು. ಅದೆಲ್ಲ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಆಮೇಲೆ ನೀವೆಲ್ಲ ಹುಷಾರಾಗ್ಬಿಡ್ತೀರ. ಮತ್ತೆ ನೋಡ್ರಿ, ನಮ್ಮ ಕರ್ನಾಟಕ ಇದು. ಇವಾಗ ತಾನೇ ಬಾರ್ಡ್ರ್ ಕ್ರಾಸ್ ಮಾಡ್ತೀವಿ. ಬಾಡ ಹೋಗ್ಬಿಟ್ಟು ಬಂದ್ಬಿಟ್ಟು ಅಪ್ಪ. ಇವಾಗ ಬನ್ನಿ, ನಮ್ಮ ಬೆಂಗಳೂರು ಆಟೋ ಸೇನೆ ಆಫೀಸ್ದು
ನಮ್ಮ ಸಂಘಟನೆ ಆಫೀಸ್ದು ಒಂದು ಕಾರ್ಯಕ್ರಮ ಇದೆ, ಅದನ್ನು ಆನ್ ದಿ ವೇಯಲ್ಲೇ ಇದೆ. ಅದೊಂದು ಸ್ವಲ್ಪ ಮುಗಿಸ್ಕೊಂಡು ಇಂದಿರಾನಗರಕ್ಕೆ ಹೋಗೋದು. ದೋಸ್ತ ಅಂದರೆ ಹೆಂಗಿರ್ಬೇಕು, ಈ ಥರ ಕಟ್ಕಾಲದಲ್ಲೂ ಬಂದ್ಬಿಟ್ಟು ಎಳ್ಕೊಂಡು ಹೋಗ್ಬೇಕು, ಹಗ್ಗ ಕಟ್ಬಿಟ್ಟು ಅಲ್ವಾ. ಚಂದಾಪುರ ಬ್ರಿಡ್ಜ್ ಆಗ್ತಾ ಇರೋದು ನೋಡ್ರಿ, ಎಷ್ಟು ಕ್ರೌಡ್ ಗುರು ಬೆಂಗಳೂರು. ನೆಮ್ಮದಿಯಾಗಿ ಬಂದ್ರಪ್ಪ, ಸ್ಟಾರ್ಟ್ ಆಗೋಯ್ತು ಇಲ್ಲಿಂದ ಟ್ರಾಫಿಕ್ ಜಾಮು. ಬೆಂಗಳೂರು ಆಡ ತಮಿಳ್ನಾಡು ಒಳಗಡೆ ಎಲ್ಲ ಹೋಗ್ಬಿಟ್ಟು ನಮ್ಮ ಕಸ್ಟಮರ್ನೆಲ್ಲ ಡ್ರಾಪ್ ಮಾಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೋಡ್ತೀನಿ. ಎಲ್ಲ ಊಟ ಗೀಟ ಎಲ್ಲ ರೆಡಿ ಆಗೈತೆ. ಅಲ್ಲಿ ಫಂಕ್ಷನು ಭಾಷಣ ಜೋರಾಗಿ ನಡೀತೈತೆ. ಒಂಚೂರು ಮುಗಿಸ್ಕೊಂಡು ಕಸ್ಟಮರ್ನ ಇಲ್ಲಿಗೆ ತಾಕೊಂಬಂದಿದ್ದೀನಿ ಡೈರೆಕ್ಟಾಗಿ. ಇವಾಗ ಇಲ್ಲಿಂದ ಇಂದಿರಾನಗರಕ್ಕೆ ಕೊಡ್ಬೇಕು ತಗೊಂಡೋಗಿ. ಬೇಡ ಕೊಡ್ತಾ ಇರೋದೆ ಬಂದಲ್ಲೆಲ್ಲ ವಿಡಿಯೋನ ಅಣ್ಣ ಜೋರಾಗೆ ನಡೀತೈತೆ ಕಣಪ್ಪ ಫಂಕ್ಷನು. ಅಣ್ಣ ನಮಸ್ಕಾರ. ಹೋಗ್ರಿ ಅಣ್ಣ ನಮಸ್ಕಾರ. ಅಣ್ಣ ಗೌಡ್ರೆ ಏನು ಸಮಾಚಾರ? ಮುಗಿಲಿ ಹಾ ಜಲ್ದಿ ಬಂದ್ಬಿಟ್ಟು ಇಲ್ಲೇ ನಿದ್ದೆನ ಮಾಡದ. ತಗೋ ಎಷ್ಟು ಗಂಟೆ ಕಾಣ ಓಪನ್? ಇವಾಗ ಆಲ್ರೆಡಿ ಎಷ್ಟವೆ? ಅಣ್ಣ ನಮಸ್ಕಾರ. ನೋಡ್ರಿ ಈ ತರ ನಡೀತೈತಪ್ಪ ಫಂಕ್ಷನ್. ಓಕೆ ಒನ್ ಕ್ಲಿಕ್, 2 ಕ್ಲಿಕ್, ಟಚಾಕ್ ಆಯ್ತು. ನೋಡ್ರಪ್ಪ ಹೆಂಗ್ ನಡೀತೈತೆ ಫಂಕ್ಷನು. ಪಟಾಕಿ ಬರ್ಲಿಲ್ಲ MS.R ನಗರ JP ಪಾರ್ಕ್ ಘಟಕದವರೆಲ್ಲ ಫುಲ್ ಎಲ್ಲೋ ಕಲರ್ ಅಲ್ಲಿ ಮಿಂಚ್ತಾವ್ರೆ. ಎಲ್ಲರೂ ಬರ್ತಾ ಇದ್ದೀರಾ ಅಣ್ಣ? ನೋಡಕ್ ಆಯ್ತಲ್ಲ, ಕನ್ನಡಿ ತೆಗಿಯೋಣ. ಅಪ್ಪ ಹಿಂಗೆ ಚೆನ್ನಾಗೈತೆ. ಎಲ್ಲರದು ಯೂಟ್ಯೂಬ್ ಅಲ್ಲಿ ಹಾಕ್ಬಿಡೋಣ ನಾಳೆಗೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದು ನಮ್ಮ ಬೆಂಗಳೂರು ಆಟೋ ಸೇನೆ ಆಫೀಸು. ಇದೆಲ್ಲ ನಮ್ಮ ಸಂಘಟನೆ ಆಟೋಗಳು, ಬೇರೆ ಬೇರೆ ಘಟಕದ್ದು ಒಂದೊಂದು ಏರಿಯಾಗೂ ಒಂದೊಂದು ಘಟಕ ಓಪನ್ ಮಾಡಿರೋದು. ನೋಡ್ರಿ ಇನ್ನು ಆ ಕಡೆ ಎಲ್ಲ ನಿಂತ್ಕೊಂಡೈತೆ. ನೋಡ್ರಿ ಇಲ್ಲೂ ಕೂಡ ಐತೆ. ಅಣ್ಣ ಎಷ್ಟಿದಾವ ಆಟೋಗಳು ಸಂಘಟನೆದು? ಅದು ಇಲ್ಲೆಲ್ಲ ಐತೆ. ಸ್ಟನ್ ಆಗ್ಬಿಡ್ಬೇಕು ನೋಡ್ಬಿಟ್ರೇನೆ, ಅಷ್ಟು ಆಟೋಗಳು. ಎಷ್ಟಿರ್ಬೋದಣ್ಣ ಟೋಟಲ್? ಗಾಡಿ ನಿಲ್ಸಕ್ ಜಾಗ ಇಲ್ಲ ಅಂದ್ಬಿಟ್ಟು ಅರ್ಧ ಗಾಡಿ ಬಿಟ್ಬಿಟ್ಟು ಇವರು ನಮ್ಮ ಸಂಘಟನೆ ಮೂರ್ ಜನ ಬಂದ್ಬಿಟ್ಟು ನಮ್ಮ ಸರ್ವಣ್ಣ ನಮ್ಮ ಸಂಘಟನೆ ಅಕೌಂಟ್ಸ್ ಒಂದೊಂದು ಗಾಡಿಲೇ ಇರ್ಲಿ ಬಿಡೋಣ, ಗ್ಯಾಸ್ ಉಳಿತದೆ. ಅಲ್ಲ ಅಕೌಂಟ್ಸ್ ಅಂತ ಮಾತ್ರ ಹೇಳ್ತಾರೆ, ಅಕೌಂಟ್ ಅಲ್ಲಿ ದುಡ್ಡು ಮಾತ್ರ ಬಿಡಲ್ಲ ಅಂತಾರೆ. ದುಡ್ಡು ಯಾರಾದ್ರು ಹಾಕಿದ್ರೆ ಇಟ್ಕೋಬಹುದು. ಸರಿ ಬನ್ನಿ, ಅಕೌಂಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡ್ ಬಂದ್ಬಿಡೋಣ. ಇವಾಗ ನಮ್ಮ ಬೆಂಗಳೂರು ಆಟೋ ಸೇನೆ ಓಪನ್ ಆಗಿ 4 ವರ್ಷ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಯಾರೂ ಇರ್ಲಿಲ್ಲ. ಇವತ್ತಿಗೆ ಸಾವಿರಾರು ಆಟೋಗಳು ಸಂಘಟನೆಯಲ್ಲಿ ಇದಾವೆ. ಅದೇ ಖುಷಿಗೆ ಇವತ್ತು ಫಂಕ್ಷನ್ ಮಾಡ್ತಾ ಇದ್ದಾರೆ ಬೇಗೂರಲ್ಲಿ. ಅದಕ್ಕೆ ನಾವೆಲ್ಲರೂ ಬಂದ್ಬಿಟ್ಟು ಒಂದು ಸೆಲೆಬ್ರೇಷನ್ ಮಾಡೋದು. ಹ್ಯಾಪಿ ಬರ್ತ್ಡೇ ಸಂಘಟನೆಗೆ. 4ನೇ ವರ್ಷ ವಾರ್ಷಿಕೋತ್ಸವ. ವಿಶ್ ಹ್ಯಾಪಿ ಬರ್ತ್ಡೇ ಬೆಂಗಳೂರು ಆಟೋ ಸೇನೆ. ಅದು ನೋಡ್ರಿ ಸ್ನೇಹಿತರ ದಿನಾಚರಣೆ ದಿನಾನೇ ಬಂದೈತೆ. 4ನೇ ವರ್ಷ ಕಂಪ್ಲೀಟ್ ಆಗಿರೋದು. ಇದೆಲ್ಲ ನಮ್ಮ ಸಂಘಟನೆ ಗಾಡಿಗಳೇ. ಇಲ್ಲಿ ನೋಡ್ರಿ, ಇಲ್ಲಿ ಗೊಂಬೆ ನೋಡ್ರಿ ಹೆಂಗೆ ಹಾಕೋರು ಇವರು. ಗೊಂಬೆ ಬ್ಯಾಡ್ ಬಾಯ್ ಅಂತೆ. ಜೋರಾಗೆ ಮಾಡ್ತಾವ್ರಲ್ಲ ನಾ ಕೊಂಡಾಟ. ಅಲ್ಲೇ ಐತೆ ಮುಂದೆ. ಸರಿ ಮುಗಿಸ್ಕೊಂಡು ಸರವಣ ಅಣ್ಣ, ನಾನು ಹಂಗೆ ಹೋಗ್ತೀನಿ. ಕಸ್ಟಮರ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಅಣ್ಣ. ಊಟ ಮಾಡ್ಬಿಟ್ಟಿದ್ದೀನಿ, ಒಳ್ಳೆ ಬಿರಿಯಾನಿ ತಿಂದು ಅಲ್ಲೇ ಮುಗಿಸ್ಕೊಂಡು ಹಂಗೆ ಹೋಗ್ತೀನಿ. ಚೇತನ ಅಣ್ಣ ಒಂದು ಮಾತು ಹೇಳ್ಬಿಟ್ಟು ಹಂಗೆ ಗ್ರೂಪ್ಗೆ ಹಾಕ್ಬಿಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಸಂಘಟನೆಯಲ್ಲಿ ಇರೋರ್ಗ ಆಟೋಮೆಟಿಕ್ ಅವ್ರವ್ರದ್ದು ಒಂದೊಂದು ವಿಡಿಯೋ ಹಾಕ್ಬಿಟ್ರೆ ಸಬ್ಸ್ಕ್ರೈಬ್ ಆಗ್ಬಿಡ್ತಾರೆ. ಸಂಘಟನೆಯಲ್ಲಿ ಇರೋರು ಎಲ್ಲರೂ ಕಾಣಿಸ್ತಾರೆ, ನಾವು ಮಾತ್ರ ಕಾಣಿಸಲ್ಲ. ಮಾತ್ರ ಒಂದೂ ಇಲ್ಲ. ನಾವು ಬೆಳಿಗ್ಗೆ 15 ಕೊಟ್ಬಿಟ್ವಿ, ನೀವು ಬಂದಿರಲಿಲ್ಲ. ಬೆಳಗ್ಗೆ ಬೇಗ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನೋಡಿ ಕೇಳಿದ್ರೆ ನೀವು ಯಾಕೆ ನಿಮ್ಗೆ
ಪ್ರಚಾರ ಸಮಿತಿಯವ್ರು ನೀವು, ನಿಮ್ಗೆ ಯಾಕೆ ಅಂತ. ಹೆಂಗ್ ಕರೆಕ್ಟ್ ಆಗಿ ಇಟ್ಕೊಂತಾರೆ ಅಂದ್ರೆ ಅಪ್ಪ ಏನ್ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ತೀವಿ. ಪರ್ಫೆಕ್ಟ್ ಆಗಿ ಹಿಡಿದು ಬಿಡ್ತೀನಿ. ಇವರೆಲ್ಲ ವಯಸ್ಸಲ್ಲಿ ನಮ್ಗೆ ಅಂತ ದೊಡ್ಡವರು, ಇವ್ರುಗಳೇ ನಮ್ಗೆ ಪ್ರೋತ್ಸಾಹ. ಎಡಿಟ್ ಮಾಡೋದಕ್ಕೆಲ್ಲ ನಮ್ಮ ಸಂಘಟನೆಗೆ ಮುಖ್ಯಸ್ಥರು ಇವರು. ನಿಮ್ ಮುಂದೆ ನೋಡಿ ಮಾಡೋ ಮಗ ನಾವಿದೀವಿ, ಆಗಿದ್ದಾಗ್ಲಿ ನೋಡೋಣ ಅಂತಾರೆ. ಅದೇ ಧೈರ್ಯದಿಂದಾನೇ ನಾವು ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದು. ನಾವು ವಯಸ್ಸು ಹುಡುಗ್ರು ಏನ್ ಮಾಡೋದು? ಏನ್ ಸಮಾಚಾರ? ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಚೇತನ ಶೆಟ್ಲು ಮಾಮ ಅಂತಾನೆ. ಚಾಕ್ಲೇಟ್ ಒಂಚೂರು ಕಡಿಮೆ ತಿನ್ನಲ್ಲ. ಇಲ್ಲ ನೋಡಿ, ಇಲ್ಲಿ ಚಾಕ್ಲೇಟ್ ತಿಂದು ಇವನಲ್ಲೇ ಚಾಕ್ಲೇಟ್ ತಿಂದ್ಬಿಟ್ಟವ. ಹೌದಲ್ಲ? ನಮ್ಮ ಬೆಂಗಳೂರು ಆಟೋ ಸೇನೆ ರಾಜ್ಯಾಧ್ಯಕ್ಷರು 4 ವರ್ಷ ಕಂಪ್ಲೀಟ್ ಆಯಿತು. ಬೆಂಗಳೂರು ಆಟೋ ಸೇನೆಗೆ ಸೇರ್ಬೇಕಾದ್ರೆ ಸ್ಟಾರ್ಟಿಂಗ್ 4 ವರ್ಷ ಎಲ್ಲೋ ಫೈನಾನ್ಸ್ ಉಮೇಶ್ ಅವರು ಎಲ್ಲರೂ ವೇದಿಕೆ ಬರಬೇಕು. ಹಾಗೆ ನಿಮ್ಮ ಪಕ್ಕ ಬಂದಿರುವಂತಹ ದುರ್ಗಾಗೌಡರು ಕೂಡ ವೇದಿಕೆ ಕರ್ಕೊಂಡು ಬರಬೇಕು. ಅದು ನಿಮ್ಮ ಜವಾಬ್ದಾರಿ ಇದೆ. ಸುಮಾರು ಜನ ಗೊಂದಲ ಐತೆ. ಯಾಕೆ ನೀವು ಆಟ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲೋ ಅದಕ್ಕೆ ಟೈಮ್ ಕೊಟ್ಟಾಗ ಸಂಬಂಧಗಳು ಸ್ವಲ್ಪ ದೂರ ಮಾಡ್ಕೋಬೇಕಾಗತ್ತೆ. ಸಂಬಂಧಗಳನ್ನ ಬಿಡಲ್ಲ, ರಕ್ತ ಸಂಬಂಧ ಅಲ್ಲ, ಸ್ನೇಹ ಸಂಬಂಧ ಬಿಡಕ್ಕಾಗಲ್ಲ. ಅದು ನೋಡ್ರಿ, ಗೆಳೆಯರ ದಿನ, ಅದು ಫ್ರೆಂಡ್ಶಿಪ್ ಡೇ ದಿನ ಆಚರಣೆಗಳು ನಡೀತಾ ಇದೆ. ಜೀವನದಲ್ಲಿ ಆಟೋ ಎಕ್ಕಲ್ಲ ಅವರು. ಕಾರ್ ಮಾಡಿ ಕಳ್ಸಂಬಿಡಿ. ಕ್ಯಾಬ್ ಡ್ರೈವರು ನಮ್ಮವರಲ್ವೇ? ಆಮೇಲೆ ಅಣ್ಣ ಸಕ್ಕತ್ತಣ್ಣ ನೀನು ಬೆಂಕಿ ಅಣ್ಣ ನೀನು. ಡೈಲಿ 3,000 ಡೈಲಿ 3,000 ಇವರು ಡೈಲಿ 3,000 ಮಾಡ್ತಾರೆ. ಮಾಡಿದೆ ಅಂದ್ಬಿಟ್ಟು ವಿಡಿಯೋ ಔಟ್ ಹಾಕ್ತಿದ್ರೆ ಯಾರನ್ನ ವಿಡಿಯೋ ಔಟ್ ಹಾಕಿದ್ರೆ ಈ ತರ ಎಲ್ಲ ಮಾಡಬಾರ್ದು, ನೀವು ತಪ್ಪು ಅಂತ ಹೇಳಲ್ಲ ಬಿಡ. ಅಪ್ಪ ದೇವ್ರೆ, ಇಲ್ಲಿರೋ ಕಸ್ಟಮರ್ನ ಕರ್ಕೊಂಡೋಗಿ ಅಲ್ಲಿಗೆ ಸೇಫಾಗಿ ಡ್ರಾಪ್ ಮಾಡ್ಬಿಟ್ಟೆ. ಅಲ್ಲಿಂದ ಕರ್ಕೊಂಡ್ಬಂದಂಥ ಕಸ್ಟಮರ್ನ ಸೇಫಾಗಿ ಕರ್ಕೊಂಡ್ಬಂದ್ಬಿಟ್ಟು ಬೆಂಗಳೂರಲ್ಲೂ ಡ್ರಾಪ್ ಮಾಡ್ಬಿಟ್ಟೆ. ತಮಿಳ್ನಾಡಿಗೆ ಹೋಗೋಕ್ಕೆ ಹೆಂಗಪ್ಪ ಅದಾಗೋಯ್ತು ಅಂದರೆ, ಇಲ್ಲಿಂದ ನನಗೆ ಇವರು ಹೇಳಿದ್ದು ಹೊಸೂರು ಹತ್ರನೇ ಕರ್ನಾಟಕ ಬಾರ್ಡ್ರೆ, ಕರ್ನಾಟಕ ಒಳಗಡೆನೆ ಅಂತಂದರು. ಅಲ್ಲಿ ಗಂಟ ಹೋಗ್ಬಿಟ್ವಿ. ಆಮೇಲೆ ಅವ್ರ ಫ್ರೆಂಡು ಇನ್ನೊಂದು ಲೊಕೇಶನ್ ಕಳಿಸಿದ್ರು. ಅದು ನೋಡಿದ್ರೆ ಹೊಸೂರಿಂದ 30 ಕಿಲೋಮೀಟ್ರ್ ಒಳಗಡೆ ಇದೆ. ಕಂಪ್ಲೀಟ್ಲಿ ತಮಿಳ್ನಾಡು ಆಗ್ಬಿಟ್ಟಿದೆ. ಅದು ತಮಿಳ್ನಾಡಾಗಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಇಲ್ಲಿಂದ ಹೋಗ್ಬಿಟ್ಟಿದ್ದೀವಿ, ವಾಪಸ್ ಅಂತೂ ಬರೋಕ್ಕಾಗಲ್ಲ. ಹಂಗಂತ ಬೇರೆ ಗಾಡೀಲಿ ಅದನ್ನ ಕಳ್ಸೋಕ್ಕೂ ಆಗಲ್ಲಲ್ಲ. ಹೆಂಗೆ ಕಳಿಸ್ತೀರಾ? ನನ್ನ ಗಾಡಿನ ಅಲ್ಲೇ ನಿಲ್ಲಿಸ್ಬಿಟ್ಟು ಇದೊಂದು ಆಗೋಗ್ಲಿ, ಕಸ್ಟಮರ್ನ ಬಂದ್ಬಿಟ್ಟಿದ್ದೀನಿ, ಸೇಫಾಗಿ ಡ್ರಾಪ್ ಮಾಡಿಬಿಡ್ಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಇಲ್ಲಿಂದ ಕರ್ಕೊಂಡೋದಂಥ ಕಸ್ಟಮರ್ಗಳ್ನ ಅಲ್ಲಿ ಸೇಫಾಗಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಗಾಡಿಗೆ ಎಕ್ಕಿಸ್ಕೊಂಡಂಥ ಕಸ್ಟಮರ್ಗಳ್ನ ಇಲ್ಲಿ ಕರ್ಕೊಬಂದು ಸೇಫಾಗಿ ಡ್ರಾಪ್ ಮಾಡಿಬಿಟ್ಟು ನಾನು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಸಾಕಾಗೋಯ್ತು ಗುರು. ಕಡಿಮೆ ಅಂದ್ರೂ ಒಂದು 100, 150, 160 ಕಿಲೋಮೀಟ್ರು ಗಾಡಿ ಓಡಿಸ್ದೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು, ನಿದ್ದೆ ಬೇರೆ ಕರೆಕ್ಟಾಗಿರಲಿಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ಮನೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೋಡ್ರಿ, ಇಲ್ಲಿ ಬೆಂಗಳೂರಲ್ಲಿ ಲೈಟಾಗಿ ಜಿಟಿ ಮಳೆ ಹೊಡಿತಾ ಇದೆ. ನಾನಂತೂ ಮನೆಗೆ ಹೊಂಟೋಗ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್. ವಿಡಿಯೋ ಹೆಂಗಿತ್ತು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್. ಇದಾಗಿತ್ತು ತಮಿಳ್ನಾಡಿಗೆ ಹೋಗಿ ಬಂದಂಥ ಕತೆ.